ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ. ಹಿಂದಿನ ಅಧ್ಯಾಯಗಳಲ್ಲಿ ರಾಮಾವತಾರಕ್ಕೆ ಭಗವಂತನು ಹುಡುಕಿಕೊಂಡಂತಹ ಹಲವು ಉಪಾಯಗಳು, ಅದಕ್ಕೆ ಉಂಟಾದಂತಹ ಹಿನ್ನೆಲೆ ಕಥೆ, ನಾರದರ ಶಾಪ ಹಾಗೂ ಸ್ವಯಂಭುವ ಹಾಗೂ ಶತರೂಪ ಇವರುಗಳು ತಾವು ಮಹಾವಿಷ್ಣುವನ್ನೇ ಪುತ್ರನನ್ನಾಗಿ ಪಡೆಯಬೇಕೆಂದು ಬಯಸಿದ್ದು, ಈ ಎಲ್ಲ ಕಥೆಯನ್ನು ಹೇಳುತ್ತಾ ತುಳಸಿದಾಸರು ನಂತರ ಪ್ರತಾಪಭಾನು ಎಂಬ ರಾಜನ ವೃತ್ತಾಂತವನ್ನು ಹೇಳಿ, ಧರ್ಮಿಷ್ಠನಾಗಿದ್ದರೂ ವಂಚನೆಯ ಕಾರಣದಿಂದಾಗಿ ಆತ ಬ್ರಹ್ಮ ಶಾಪಕ್ಕೆ ಒಳಗಾಗಿ, ಬ್ರಾಹ್ಮಣರ ಶಾಪಕ್ಕೆ ಒಳಗಾಗಿ, ಆ ಕಾರಣದಿಂದಾಗಿ ಆತ ರಾಕ್ಷಸ ರಾವಣನಾಗಿ ಹುಟ್ಟಿದ್ದು, ರಾವಣಾದಿಗಳ ಜನನ, ರಾವಣ, ಕುಂಭಕರ್ಣ, ವಿಭೀಷಣ ಹಾಗೂ ರಾವಣನ ಸಮಸ್ತ ಪರಿವಾರದ ಜನನ, ಅವರಿಂದಾಗಿ ಭೂಮಿಗೆ ಭಾರವಾಗಿದ್ದನ್ನು ಈಗ ಭೂದೇವಿಯು ಬಂದು ಬ್ರಹ್ಮನಲ್ಲಿ ಹೇಳಿಕೊಳ್ಳುತ್ತಿರುವಳು. ಬಾಢೆ ಖಲ ಬಹು ಚೋರ ಜುವಾರ ಜೇಲಂಪಟ ಪರ ಧನ ಪರದಾರ ಮಾನಹಿ ಮಾತು ಪಿತಾ ನಹಿ ದೇವ ಸಾಧುನ ಸನಕರವಾ ವಹಿ ಸೇವ जिनके यहाँ आचरण भवानी बेचानेहु निसीचर सब प्राणी अतिशय देखि धर्म कै ग्लानी परम सभीत धर आकुलानी गिरिसरि सिंधु भार नहीं मोही जस मोहि गरुआ एक पर द्रोही सकल धर्म दे कई विपरीता कही न सकई रावण भय भीता धेनु रूप धरि हृदय बिचारी गई तह यह सुर मनि मुनि झारी निज संताप सुनाय सिरोये काहुते कछुका जनरो काहुते कछुका जनन होई. ಪರಧನ ಪರಧಾರಾಪಹಾರಿಗಳಾದ ದುಷ್ಟರು, ಕಳ್ಳಕಾಕರು, ಜೂಜುಕೋರರು ಎಲ್ಲೆಡೆಯೂ ಹೆಚ್ಚಿದರು. ತಂದೆ ತಾಯಿಯರನ್ನು, ದೇವರು ದಿಂಡರನ್ನು ಯಾರೂ ಗೌರವಿಸುತ್ತಿರಲಿಲ್ಲ. ಸಾಧುಗಳ ಸೇವೆ ಮಾಡುವುದು ಹಾಗಿರಲಿ, ಅವರಿಂದಲೇ ಅಂದರೆ ಸಾಧುಗಳಿಂದಲೇ ಸೇವೆ ಮಾಡಿಸಿಕೊಳ್ಳುತ್ತಿದ್ದರು. ಶಿವನು ಹೇಳುತ್ತಾನೆ, ಭವಾನಿ, ಇಂತಹ ನಡತೆಯುಳ್ಳವರನ್ನು ನೀನು ರಾಕ್ಷಸರೆಂದೇ ತಿಳಿ. ಈ ಪ್ರಕಾರದಿಂದ ಆದ ಧರ್ಮಗ್ಲಾನಿಯನ್ನು ಕಂಡು ಭೂದೇವಿಯು ಅತ್ಯಂತ ಭಯಗೊಂಡು ದುಃಖಿತಳಾದಳು. ಪರ್ವತಗಳು, ನದಿಗಳು, ಸಮುದ್ರಗಳು ಇವುಗಳು ನನಗೆ ಹೊರೆಯಾಗುವುದಿಲ್ಲ, ಅಂದರೆ ಭೂಮಿಗೆ ಅದಾವುದು ಕೂಡ ಹೊರೆಯಾಗುವುದಿಲ್ಲ. ಆದರೆ ಈ ಪರದ್ರೋಹಿ ಪಾಪಿಗಳ ಭಾರವನ್ನು ಮಾತ್ರ ಸಹಿಸಲಾಗುವುದಿಲ್ಲ ಎಂದು ಯೋಚಿಸುತ್ತಾ ಭೂದೇವಿಯು ಧರ್ಮವು ತಲೆಕೆಳಗಾಗಿರುವುದನ್ನು ನೋಡಿದಳು. ಆದರೆ ರಾವಣನ ಭಯದಿಂದ ಏನನ್ನೂ ಮಾತನಾಡದಾದಳು. ಕೊನೆಗೆ ಯೋಚಿಸಿ ಆಕೆಯು ಗೋವಿನ ರೂಪವನ್ನು ತಳೆದು ದೇವತೆಗಳು, ಮುನಿಗಳು ಇರುವೆಡೆಗೆ ಹೊರಟಳು. ಆಕೆಯು ಕರೆದು ತನ್ನ ಗೋಳನ್ನು ತೋಡಿಕೊಂಡಳು. ಆದರೆ ಯಾರು ಏನನ್ನು ಮಾಡದಾದರು. ಸುರಮುನಿ ಗಂಧರ್ವ ಮಿಲಿಕರಿ ಸರ್ಭಾಗೆ ಬಿರಂಚಿಕೆ ಲೋಕ ಸಂಗ ಗೋತನುಧಾರಿ ಭೂಮಿ ಬಿಚಾರಿ ಪರಮ ಬಿಕಲ ಭಯ ಶೋಕ ಬ್ರಹ್ಮ ಸಬ ಜಾನಾ ಮನ ಅನುಮಾನ ಮೂರ ಕछु ನಬಿ ಬಸಾಯಿ ಜಾಕರಿ ತೈ ದಾಸಿ ಸೋ ಅವಿನಾಸಿ ಹಮರೇವು ತೋರ ಸಹಾಯಿ. ಕೊನೆಗೆ ದೇವತೆಗಳು, ಮುನಿಗಳು, ಗಂಧರ್ವರು ಹೀಗೆ ಎಲ್ಲರೂ ಸೇರಿ ಅಸಹಾಯಕರಾಗಿ ಬ್ರಹ್ಮಲೋಕಕ್ಕೆ ಅಂದರೆ ಸತ್ಯಲೋಕಕ್ಕೆ ಹೋದರು. ಗೋರೂಪವನ್ನು ಧರಿಸಿದ ಭೂದೇವಿಯು ಭಯ ದುಃಖದಿಂದ ವ್ಯಾಕುಲಳಾಗಿ ಅವರೊಡನೆ ಹೋದಳು. ಬ್ರಹ್ಮನಿಗೆ ಇವೆಲ್ಲವೂ ವೇದ್ಯವಾಯಿತು. ಇದರಲ್ಲಿ ತನ್ನ ಅಸಹಾಯಕತೆಯನ್ನು ಮನಗಂಡು ಬ್ರಹ್ಮದೇವರು ಗೋರೂಪಧಾರಿ ಭೂದೇವಿಯ ಬಳಿ ಇಂತೆಂದರು, ನಿನ್ನ ಸ್ವಾಮಿಯಾದ ಆ ಅವಿನಾಶಿ ಪರಮಾತ್ಮನೇ ಅಂದರೆ ಮಹಾವಿಷ್ಣುವೇ ನಮ್ಮೆಲ್ಲರನ್ನು ಕಾಪಾಡುವವನು.
ಧರಣಿ ದರಹಿ ಮನ ಧೀರ ಕಹ ಬಿರಂಚಿ ಹರಿಪದ ಸುಮಿರು जानत जनकी ಪೀರ ಪ್ರಭು ಭಂಜಿಹಿ ದಾರುಣ ವಿಪತಿ. ಬ್ರಹ್ಮದೇವರು ಹೇಳುತ್ತಾರೆ, ಎಲೈ ಧರಿತ್ರಿಯೇ, ನೀನು ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡು ಶ್ರೀಹರಿಯ ಚರಣಗಳನ್ನು ಸ್ಮರಿಸು. ಪ್ರಭುವು ತನ್ನ ದಾಸರ ನೋವನ್ನು ಬಲ್ಲನು, ಅವನೇ ನಿನ್ನ ದಾರುಣವಾದ ಆಪತ್ತನ್ನು ಕಳೆಯುವನು. बैठे सुर सब करहि बिचारा कह पाई अब प्रभु करिय पुकारा पुर बैकुंठ जान कह कोई कुबु कह पय निधि बस प्रभु सोई जाके हृदय भगति जसी प्रीति प्रभुतः प्रगट सदा तिहि रीति इहि समाज गिरिजामೈ रहेವು ಅವಸರ ಪಾಯಿ ಬಚನ ಏಕ ಕಹೆವು ಹರಿ ವ್ಯಾಪಕ ಸರ್ವತ್ರ ಸಮಾನ ಪ್ರೇಮತೆ ಪ್ರಗಟ ಹೋಹಿ ಮೈ ಜಾನ ದೇಶ ಕಾಲ ದಿಸಿ ಬಿದಿಸಿ ಹುಮಾಹಿ ಕಹು ಸೋ ಕಹಾ ಜಹ ಪ್ರಭು ನಾಹಿ ಅಗ ಅಗ ಜಗಮಯ सब रहित बिरागी प्रेमते प्रभु प्रकट ये जिमियागी मोर बचन सबके मन माना ಸಾಧು ಸಾಧು ಕರಿ ಬ್ರಹ್ಮ ಬಖಾನ. ದೇವತೆಗಳೆಲ್ಲ ಸೇರಿ ಕುಳಿತು ಆಲೋಚಿಸಿದರು. ಪ್ರಭುವನ್ನು ಎಲ್ಲಿ ಕಾಣುವುದು, ಎಲ್ಲಿ ಮೊರೆ ಹೋಗುವುದು? ಕೆಲವರೆಂದರು ವೈಕುಂಠಕ್ಕೆ ಹೋಗೋಣ, ಮತ್ತೆ ಕೆಲವರು ಹೇಳುತ್ತಾರೆ ಅವನು ಕ್ಷೀರಸಾಗರದಲ್ಲಿ ವಾಸಿಸುತ್ತಾನೆ, ಅಲ್ಲಿಗೆ ಹೋಗೋಣ. ಮತ್ತೆ ಕೆಲವರು ಯಾರ ಹೃದಯದಲ್ಲಿ ಎಂತಹ ಭಕ್ತಿ ಇರುತ್ತದೋ ಅಲ್ಲೇ ಪ್ರಭು ಅದೇ ರೀತಿಯಲ್ಲಿ ಮೈದೋರುತ್ತಾನೆ. ಪಾರ್ವತಿ, ಆ ಗುಂಪಿನಲ್ಲಿ ನಾನೂ ಇದ್ದೆ. ಸಮಯ ನೋಡಿ ನಾನು ಒಂದು ಸೂಚನೆ ಕೊಟ್ಟೆನು. ಶ್ರೀಹರಿಯು ಸರ್ವವ್ಯಾಪಿ, ಪ್ರೇಮದಿಂದ ಕರದಲ್ಲೇ ಓ ಎನ್ನುತ್ತಾನೆ ಎಂಬುದು ನನ್ನ ವಿಶ್ವಾಸ. ಪ್ರಭುವು ಇಲ್ಲದ ಪ್ರದೇಶ, ಕಾಲ, ದಿಶೆ, ವಿದಿಶೆ ಯಾವುದೂ ಇಲ್ಲ. ಅವನು ಚರಾಚರ ಜಗತ್ ಸ್ವರೂಪನಾದರೂ ವಿಕಾರರಹಿತನು, ವಿರಕ್ತನು, ಅನಾಸಕ್ತನಾಗಿರುವವನು. ಅಗ್ನಿಯು ಅವ್ಯಕ್ತನು, ಸರ್ವವ್ಯಾಪಕನೂ ಆಗಿದ್ದರೂ ಅರಣಿ ಮಂಥನದಿಂದ ಹೇಗೆ ಎಲ್ಲಿ ಅರಣಿಯ ಮಂಥನವನ್ನು ಮಾಡುತ್ತೇವೆಯೋ ಅಲ್ಲೇ ಪ್ರಕಟಗೊಳ್ಳುವಂತೆ ಅವನು ಪ್ರೇಮದಿಂದ ಭಕ್ತಿಯ ಮೂಲಕ ಪ್ರಕಟನಾಗುತ್ತಾನೆ. ನನ್ನ ಮಾತನ್ನು ಎಲ್ಲರೂ ಅನುಮೋದಿಸಿ ಬ್ರಹ್ಮನೂ ಕೂಡ ಸಾಧು ಸಾಧು ಎಂದು ಮೆಚ್ಚುಗೆಯನ್ನು ಸೂಚಿಸಿದನು. ಸುನಿಬಿರಂಚಿ ಮನ ಹರುಷ ಮನ ಪುಲಕಿ ನಯನ ಬಹನೀರ ಅಸ್ತುತಿ ಕರತ ಜೋರಿ ಕರ ಸಾಮಧಾನ ಮತಿ ಧೀರ. ನನ್ನ ಮಾತನ್ನು ಕೇಳಿ ಬ್ರಹ್ಮನ ಮನಸ್ಸಿನಲ್ಲಿ ಆನಂದ ಉಕ್ಕಿ ಹರಿಯಿತು. ಶರೀರವು ರೋಮಾಂಚಿತವಾಯಿತು. ಅವನ ಕಣ್ಣುಗಳಿಂದ ಪ್ರೇಮ ಬಾಷ್ಪಗಳು ಉದುರತೊಡಗಿದವು. ಧೀರಮತಿಯಾದ ಬ್ರಹ್ಮದೇವರು ಎಚ್ಚರಗೊಂಡು ಕೈಜೋಡಿಸಿ ಪರಮಾತ್ಮನನ್ನು ಸ್ತುತಿಸತೊಡಗಿದರು. ಈ ರೀತಿಯಾಗಿ ಭೂಮಿಗೆ ಪರ್ವತಗಳು ಭಾರವಲ್ಲ, ಅಥವಾ ನದಿ ಸಮುದ್ರಗಳೂ ಕೂಡ ಭಾರವಲ್ಲ. ಯಾವಾಗ ಅಪಚಾರ ಮಾಡುವವರು ಪರರ ಆಸ್ತಿಯನ್ನು, ಪರರ ಧನವನ್ನು, ಪರರ ಸ್ತ್ರೀಯರನ್ನು, ಪರರ ಸ್ವತ್ತನ್ನು ಅಪಹರಿಸುವವರು ಹೆಚ್ಚಾಗುತ್ತಾರೆಯೋ, ಕಳ್ಳರು, ಕಾಕರು, ಚಾಡಿಕೋರರು ಹೆಚ್ಚಾಗುತ್ತಾರೆಯೋ, ಆಗ ಭೂಮಿಗೆ ಅವರು ಭಾರವಾಗುತ್ತಾ ಹೋಗುತ್ತಾರೆ. ಭೂದೇವಿ ಅಂತಹ ನೀಚರ ಭಾರವನ್ನು ಹೊರಲಾರದೆ ಮಹಾವಿಷ್ಣುವಿನಲ್ಲಿ ಮೊರೆಗಿಡುತ್ತಾಳೆ. ಆಗ ಕೆಳಗೆ ಬೀಳುತ್ತಿರುವಂತಹ ಧರ್ಮವನ್ನು, ಅಧೋಗತಿಗೆ ಇಳಿಯುತ್ತಿರುವಂತಹ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಧರ್ಮಸ್ಥಾಪೇನ ಸಂಭವಾಮಿ ಯುಗೆ ಯುಗೆ ಎಂದು ಭಗವಂತನು ಹೇಳಿದಂತೆ ಆ ಭಗವಂತನೇ ಅವತಾರವನ್ನೆತ್ತಿ ಬರುತ್ತಾನೆ. ಇಲ್ಲದೆ ಹೋದರೆ ಯಾರಿಂದ ಆ ಕೆಲಸವು ಆಗಬೇಕಾಗಿದೆಯೋ ಅವರಲ್ಲಿ ಶಕ್ತಿಯನ್ನು ತುಂಬಿ ಅವರ ಮೂಲಕ ಭಗವಂತನೇ ಆ ಕೆಲಸವನ್ನು ಮಾಡಿ ಧರ್ಮವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಮಾಡುತ್ತಾನೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं श्रीरामचन्द्र कृपाल भज मन हरण भव भय दारुणं
श्रीराम 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 श्रीराम